ಮಾಮಿ ನಿನ್ನೆ ದ್ವಾದಶಿ ಊಟ ಲೇಟ್ ಆಯ್ತೇನ್ರಿ ನಿಮ್ಮದು? ಹೌದವ್ವ ಲೇಟ್ ಆಯ್ತು. ಇಡ್ಲಿ ಒಂದು ಖಾಲಿ ಆಗಿಬಿಟ್ಟು ಸುಮ್ಮ ನೋಡೇ ಇಲ್ಲ. ಇದ್ದಾವಂತಾನೆ ಮಾಡೀನಿ. ಮುಂಜಾನೆ ಎದ್ದು ನೋಡ್ತೀನಿ ಇಡ್ಲಿನೇ ಇಲ್ಲ. ಇವ್ರಿಗೆರೆ ವಾಕಿಂಗ್ ಬಿಡ್ರಿ ಒಂದು ಸ್ವಲ್ಪ ಇಡ್ಲಿ ತೊಂಬರಿ ಅಂದ್ರೆ ನಾ ಬರುಮುಂದೆ ತರ್ತೇನೆ ಅಂತೇಳಿ ಹೋಗ್ಬಿಟ್ರು. 10 ತನಕ ಸೇರ್ವಿ ಆದ್ರು ಅವರು. ನಾನೇ ಆಟೋಕ್ಕೆ ಹೋಗಿ ಮತ್ತೆ ಇಡ್ಲಿ ತಂದು ಬಂದಿಂದ ಅಡುಗೆ ಮಾಡೋಷ್ಟಕ್ಕೆ ಲೇಟ್ ಆಯಿತು. 1:30 2 ಆಗಿತ್ತು ಊಟ ಮಾಡೋಷ್ಟಕ್ಕೆ. ದ್ವಾದಶಿ ಊಟ ಅನ್ನೋದೇ ಇಲ್ಲ, ಲೇಟನೇ ಆಯ್ತು. ಹೌದ್ರಿ, ಅದೇ ಅಂತೀನಿ. ಈ ಕಡೆ ಹೊಂಟಿದ್ದೇನೆ ನಾನು 12 ಗಂಟೆಗೆ ಏನೋ. ಅವಾಗ ಗಂಟೆ ಬಾರಿಸ್ಲಿಕ್ಕತ್ತಿದ್ರು, ಪೂಜೆ ನಡೆದತ್ತು ಅವಾಗ. ಅದಕ್ಕೆ ಲೇಟೇ ಆಗಿರ್ಬೇಕು ಇವಾಗ ಅಡಿಗೆ ಅಂತ ಅನ್ಕೊಂಡೆ ನಾನು. ಹೌದು ಅಂದಂಗ ನೀನು ಯಾಕೆ 2-3 ದಿನ ಆಯ್ತು ಬಂದಿರಲ್ಲ ಈ ಕಡೆ ಮನೆ ಕಡೆ ಯಾಕೆ? ನನಗೂ ಯಾಕೆ ಸುಸ್ತೇ ಆಗ್ಯದ್ರಿ ಮಾಮಿ. ಜ್ವರ ಬರ್ಲಿಕ್ಕತ್ತವ, ಸಂಜೆಗಣ ಸುಸ್ತಾದಂಗೆ ಆಗ್ತದ, ಅದಕ್ಕೆ ಬಂದಿದ್ದಿಲ್ಲ. ನೀನೊಂದು ಕಾರ್ಬಾರ್ ಮಾಡ್ಕೊಂಡು ಕೂತೀನಿ ಬರ್ರಿ. ಏಕ ಏನು ಮಾಡ್ಕೊಂಡು? ನಾವೇನು ಗ್ಯಾಸ್ ಮೇಲೆ ಅಡುಗೆ ಮಾಡ್ತೀವಿ ಬಿಡ್ರಿ, ನಿಮ್ಮಂಗೆ ಇಡ್ಲಿ ಒಲಿ ಅದು ಹತ್ಸಂಗ್ಲ ಕರೆ. ಆದ್ರೆ ನಿನ್ನೆ ಕುಕ್ಕರ್ ಹಚ್ಚೀನಿ, ಬ್ಯಾಳಿಗೆ ಇಟ್ಟೀನಿ. ಒಂದು ಸ್ವಲ್ಪ ಬ್ಯಾಳಿಗೆ ಹಾಕಿದ್ರೆ ಆಯ್ತವ ಅಂತೇಳಿ ಕುಕ್ಕರ್ ನೋಡ್ರಿ ಡಬ್ಬ ಅಂತ ಸಿಡಿದು ಬಿಡ್ತೀರಿ ಮಾಮಿ. ಎಲ್ಲ ಕಡೆ ಮನೆ ತುಂಬ ಬ್ಯಾಳೆವ. ಆಮೇಲೆ ನನಗರೆ ಇಲ್ಲಿ ಹೊಟ್ಟೆಗೆ ಸಿಡಿದು ಬಿಡ್ತೀರಿ. ಏನು ಮಾಡಿದ್ರಿ ಅವಾಗ? ಯಪ್ಪ ಏನು ಹುರಿತೀರಿ ಮಾಮಿ, ಅಷ್ಟು ತ್ರಾಸ ಆಯ್ತ್ರವ. ಸುಟ್ಟದ್ರಿ ಇಲ್ಲಿ. ಏವ್ವ ನೋಡ್ಕೊಂಡು ಮಾಡ್ಬೇಕಿಲ್ಲ ನೀನು ಹುಚ್ಚಿ, ಏನಕ್ಕೇನಾರು ಮಾಡ್ಕೊಳಕ್ಕೆ ನೀನು. ಅಲ್ಲ ಯಾಕೆ ಕುಕ್ಕರ್ ಏನು ಸರಿಯಾಗಿ ಮುಚ್ಚಿದ್ದಿಲ್ಲ ಮುಚ್ಚಳ? ಏನದೇನ್ರಿ ಮಾಮಿ, ಸರಿಯಾಗಿ ಮುಚ್ಚಿನ್ರಿ ಬೇಕಾದಂಗೆ. ಅದೇನು ವಯಸ್ಸಾರು ಸರಿಯಾಗಿ ಕೂತಿದ್ದಿಲ್ಲೋ ಏನು ಹೋಗಿತ್ತು. ನಮ್ಮ ಕರ್ಮಕ್ಕೆ ಏನೋ ಅಂತಾರಲ್ಲ, ಎಲ್ಲ ಕಡೆ ಸಿಡಿತ್ರಿ. ಇವ್ರೇ ಪೂಜೆ ಕೂತಾರ, ಮೊದಲೇ ಕುಕ್ಕರ್ ಹಚ್ಚಿದ್ರೆ ಸಿಟ್ಟು ಬಂದಿರ್ತದ ಅವ್ರಿಗೆ. ಅದು ಸಿಡೋಣ ನೋಡ್ರಿ, ಕುಕ್ಕರು ಎತ್ತಿ ಹೊರಗೆ ಹೋಗಿದ್ಬಿಟ್ರಿ. ಇನ್ನೊಂದ್ಸಲ ಕುಕ್ಕರ್ನಾಗ ಏನಾರ ಅಡುಗೆ ಮಾಡಿದೆ ಅಂತಿಕೋ ನಾನು ಊಟನೇ ಮಾಡಂಗಿಲ್ಲ ಅಂತೇಳಿ ಸಿಟ್ಟಿಗೆ ಏರ್ಬಿಟ್ರಿ ಭಯಂಕರ. ಬೋಗಣ್ಯಾಗ ಕೂದಿಸಿ ಎಷ್ಟೊತ್ತರ ಆಗಲಕ್ಕ ಹಂಗೆ ಹಿಂಗೆ ಅಂತ ಒದರಾಡಿದ್ರಿ ಸ್ವಲ್ಪ ಹೊತ್ತು. ಅದೆಲ್ಲ ಬೆಳೆಷ್ಟಿಗೆ ಒಂದು ತಾಸು ಆಗಿಬಿಡ್ತೀರವ. ಅದು ಸಿಡಿದು ಹೆಂಗಾರ ಇರಲಿ ರೀ, ಅದನ್ನು ಸ್ವಚ್ಛ ಮಾಡ್ಬೇಕಲ್ರಿ. ಮನೆ ಎಲ್ಲ ಸ್ವಚ್ಛ ಮಾಡೋಷ್ಟಿಗೆ ಬೇಜಾರಾಗಿಬಿಡುತ್ತೆ ನನಗೆ. ಮೊದಲೇ ಸುಸ್ತಾಗೈತೆ ರೀ ನನಗೆ. ಇಂಥವೇನ್ರ ಒಂದು ಆಗೇ ಬಿಡ್ತಾವ್ರಿ ಸುಸ್ತಾದಾಗ ಮುದ್ದ. ಹೌದವ್ವ, ಕುಕ್ಕರ್ ಸಿಡಿದಾನೆ ಅದು ಸ್ವಚ್ಛ ಮಾಡೋಷ್ಟಿಗೆ ರಗಡಾತದ. ಸಿಡಿತದನ ಅಂತ ಅಂಜಿಕೆನೇ ಬರ್ತದವ ನನಗಂತೂ. ಕುಕ್ಕರ್ ಹಚ್ಚಿರ್ತೀನಿ ಅಂದ್ರೆ ಹಚ್ಚಿರ್ತೀನಿ, ಅಷ್ಟು ಭಯ ಆಗ್ತಿರ್ತದೆ. ನಾವು ಸಂತೆನ ಉಗುದು ನೋಡೋದು ಮಾಡ್ತಿರ್ತೀನಿ ನಾನರೇ. ಹೌದು ನೋಡ್ರಿ ಮಮ್ಮಿ, ಒಟ್ಟ ಏನದಾನೆ ಕುಕ್ಕರು ಎಲ್ಲರ ಮನೆಗೂ ಒಂದ್ಸಲ ಸಿಡ್ದ ಬಿಟ್ಟಿರ್ತದ್ರಿ. ಅದಕ್ಕೆ ಸುಮ್ಮ ಕುಕ್ಕರ್ ಜಾಸ್ತಿ ಯೂಸ್ ಮಾಡ್ಬಿಡ್ದವ. ಬ್ಯಾಳಿ ಗಿಳಿ ಎಲ್ಲ ಇಡ್ಲಿ ಒಲೆ ಮೇಲೆ ಇಟ್ರೆ ಎಷ್ಟು ಚಂದ ಹಣ್ಣಗೆ ಕುದಿತಾವ ನೀನು. ಆಮೇಲೆ ಎಷ್ಟು ಸ್ವಾದ ಆಗ್ತದ ಇಡ್ಲಿ ಒಲೆ ಮೇಲೆ ಬ್ಯಾಳಿ ಅದೆಲ್ಲ. ಸುಮ್ಮನೆ ನಾವು ಕುಕ್ಕರ್ ಬೆಳ್ಕೊತೀವಿ, ಜಲ್ದಿ ಆಗ್ತದ ಅಂತೇಳಿ ಹಚ್ತೀವಿ, ಹಿಂಗೆಲ್ಲ ಮಾಡ್ಕೊಂಡು ಕೊಡೋದು ನೋಡಿ. ಆಮೇಲೆ ನನಗೂ ಇಡ್ಲಿ ಒಲೆ ಮೇಲೆ ಅಡಿಗೆನೇ ಇಷ್ಟ ರೀ ಮಮ್ಮಿ. ಬ್ಯಾಳಿ ಅದ್ರೊಳಗೆ ಕುದಿಸಿರ್ತಾರಲ್ರಿ, ಎಷ್ಟು ರುಚಿ ಆಗ್ತದ್ರಿ. ನಾವೆಲ್ಲ ಹಳ್ಳಿಯಾಗ ಹೋದಾಗ ಮಾಡಿರ್ತೀವಲ್ರಿ ಒಲೆ ಮೇಲೆ ಅಡಿಗೆ, ಅಲ್ಲಿ ಸಾರು ಎಷ್ಟು ರುಚಿಯಾಗಿರ್ತದ್ರಿ. ಇಲ್ಲಿ ಕುಕ್ಕರ್ನಾಗ ಕುದಿಸೋದು ಬ್ಯಾಳಿ ರುಚಿನೇ ಆಗಿರಂಗಿಲ್ಲವ. ನಾ ಅಂತ ಒಟ್ಟೆ ತೊಗರಿಬೇಳೆ ತವಿನೇ ತಿನ್ನಂಗಿಲ್ಲ ನೋಡ್ರಿ. ಮತ್ತು ನೀನು ಇಡ್ಲಿ ಒಲೆ ಮೇಲೆ ಮಾಡ್ಬೇಕಿಲ್ಲ ಒಂದು ಇಡ್ಲಿ ಒಲೆ ತಂದು? ನಮ್ದು ಎಲ್ಲದ್ರಿ ಮಾಮಿ, ಜಾಗನೇ ಇಲ್ರಿ. ಅದ್ರಾಗ ಬಾಡಿಗೆ ಮನೆಯಾಗ ಇರ್ತೀವ್ರಿ. ಮತ್ತು ಇಡ್ಲಿ ಒಲೆ ಹಚ್ಚಣನೆ ಬಂಡಿ ಸುಡ್ತಾವ ಹಂಗೆ ಅಂತಾರಂತ ತಿಳ್ಕೊಂಡು ಆ ತಂಟೆಗೆ ಹೋಗಿಲ್ರಿವ ನಾನು. ಹೌದವ, ಅದೊಂದು ಪಜಿತೀನಿ. ಅದಕ್ಕೆ ನಾ ಏನು ಮಾಡಿದೆ, ಈ ಸ್ವಂತ ಮನೆ ಕಟ್ಟಿಸಿದಾಗ ಒಲಿದನೇ ಹಾಕಿಸ್ಬಿಟ್ಟಿನವ. ಒಗಿ ಗಿಂಡಿ ಮಾಡಿ ಒಲಿ ಮಾಡಿ ಅಲ್ಲಿ ಇಡ್ಲಿ ಒಲಿ ಮಾಡ್ಲಿಕ್ಕೆ ಒಂದು ಜಾಗನೇ ಮಾಡಿಬಿಟ್ಟಿನಿ. ಅದಕ್ಕೆ ನಮ್ಮದು ಸ್ವಂತ ಅಂದ್ರೆ ಬೇರೆ ಮಾತಾಡ್ತದ. ಸುಮ್ಮ ಬಡಿಗೆ ಮನೆ ಅಂದಗನೇ ಅಂಜಿಕೆನೇ ಬರ್ತದ ಅಂತವೆಲ್ಲ ಹಚ್ಚಲಿಕ್ಕೆ ಮಾಡ್ಲಿಕ್ಕೆ. ಹೊಗಿ ಆಯ್ತಾ ಪೇಂಟ್ ಹೋಗ್ತದ ಅದು ಇದು ಅಂತಾರಲ್ಲ, ಹಚ್ಚಲಿಕ್ಕೆ ಅಷ್ಟು ಸ್ವಾತಂತ್ರ್ಯ ಇರಂಗಿಲ್ಲ ಒಲಿ ಪಲಿ. ಹೌದ್ರಿ ಮಾಮಿ, ನಮಗೂ ಭಾಳ ಆಸೆ ಅದ ರೀ ಸ್ವಂತ ಮನೆ ಕಟ್ಟಿಸ್ಬೇಕಂತ. ದೇವ್ರು ಯಾವಾಗ ಕೂಡಿಸ್ಕೊಡ್ತಾನೇನ್ರಿ, ಕೂಡಿಸ್ದಾಗ ಮಾಡಿದ್ರಿ ಮತ್ತೇನು ಮಾಡೋದು. ಆಗ್ತದ ತಗೋ, ನಿನಗೂ ಇನ್ನ ಸಣ್ಣವ್ರಿದ್ದೀರಿ, ಗಂಡ ಹೆಂಡತಿ ದುಡಿತೀರಿ, ಮಾಡ್ತೀರಿ, ಆಗ್ತದ. ನಾವು ಹೀಗೆ ಕಟ್ಸೀವಿ ನೋಡಿ. ಇಲ್ಲ ನಿಮ್ಮ ಬಾಯಾರಿಕೆಂದ ಆದ್ರೆ ಚಲೋ ಆಗ್ತದ್ರಿ ಮಾಮಿ. ನೀನು ಮನೆ ಕಟ್ಸಿಯಲ್ಲ, ಏನು ಇಡ್ಲಿ ಒಲಿಗೆ ಜಾಗ ಬಿಟ್ಟು ಏನು? ಇಲ್ರಿ ಮಾಮಿ, ನನಗದು ಹೊಳಿಲೇ ಇಲ್ರಿ. ಹಂಗಂದ್ರೆ ಹಂಗ ನಾವು ಹೆಣ್ಮಕ್ಳು ಇರ್ತೀವಲ್ಲ, ಒಂದು ಸ್ವಲ್ಪ ಮನೆ ಕಟ್ಸೋ ಮುಂದಾಗ ಹಾಯ್ಬೇಕವ. ಅದಕ್ಕೆ ನಮ್ಗೆ ಏನೇನು ಬೇಕಲ್ಲ ಅದನ್ನ ಅಡಿಗೆ ಮನೆದು ಎಲ್ಲ ನಾವೇ ಮಾಡಿಸ್ಕೋಬೇಕು. ಹೌದವಾ, ನನಗೆ ಗೊತ್ತೇ ಆಗ್ಲಿಲ್ರಿ ಮಾಮಿ ಅದು. ಅಂದಂಗೆ ಸುಂದರಿನ ಯಾಕೆ ಮನೆ ಕಡೆನೇ ಆಯ್ದಿಲ್ವ? ಒಟ್ಟ 2-3 ದಿನ ಆಯ್ತು. ಎಲ್ಲರ ಊರಿಗೆ ಪಾರಿಗೆ ಹೋಗಿರ್ಬೇಕ್ರಿ, ಇಲ್ಲಾಂದ್ರೆ ಬರೀ ಕೇಕೆ ಏನು ಬಿಡೋಕೆ ಅಲ್ಲ. ನಿಮ್ಮ ಸೊಸಿ ಮಗ ಬಂದಾರೇನ್ರಿ ಮಮ್ಮಿ? ಬಂದಾರೆ, ಇವತ್ತು ಮುಂಜಾನೆ ಬಂದರು. ಓ, ಸುಮಾ ಅಕ್ಕ, ವೀಣಾ ಅಕ್ಕ ಬಂದಿದ್ದಾರೆ. ಚೆನ್ನಾಗಿದ್ದೀರಾ ಅಕ್ಕ? ಆರಾಮಿದ್ದೀನಿ ನೋಡುವ, ನೀ ಆರಾಮಿದ್ದೀರಿ? ಹಾಂ, ಚೆನ್ನಾಗಿದ್ದೀವಕ್ಕ. ಇವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಜಾಗ ಚೇಂಜ್ ಆದರೆ ಒಳ್ಳೇದು ಅಂದ್ಕೊಂಡು 1-2 ದಿನ ಹೋಗಿ ಬಂದ್ರಾಯ್ತು ಅಂತೇಳಿ ಬಂದ್ವಿ. ಚಲೋ ಆಯ್ತಾಳ, ಹಂಗ ಹೋಗ್ತಾ ಬರ್ತಾ ಇರ್ಬೇಕವ. ಅಂದ್ರೆ ಹಳ್ಳಿದು ವಾತಾವರಣ ಗೊತ್ತಾಗ್ತದೆ ನಿಮಗ. ಹಾಂ, ಬರ್ತಿರ್ತೀವಿ ಅಕ್ಕ, ಹಂಗೇನಿಲ್ಲ. ನಿಮ್ಮ ಅಪ್ಪ ಅಮ್ಮ ಆರಾಮಿದ್ದಾರಾ? ಅಲ್ಲೇ ಊರಾಗಿರ್ತಾರನ್ನ ಬೆಂಗಳೂರಾಗೆ? ಹಾಂ ಅಕ್ಕ, ಎಲ್ಲರೂ ಚೆನ್ನಾಗಿದ್ದಾರೆ. ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ಅವರು ಅಲ್ಲೇ ಇರೋದಕ್ಕ. ನಾವು ಬೆಂಗಳೂರೇ ಅಲ್ವಾ ನಮ್ಮದೂರು. ಹೌದು, ಸ್ವಂತ ಮನೆ ಜಾಲಹಳ್ಳಿಲಿರೋದು. ನಾವು ಬಂದುಬಿಟ್ಟು ಇಲ್ಲಿ ಶ್ರೀನಿವಾಸ ನಗರದಲ್ಲಿ ಇರೋದು ನಾವು. ಒಂದೇ ಊರಲ್ಲಿದ್ದರೂ ಭೇಟಿ ಆಗ್ಲಿಕ್ಕೆ ಆಗಲ್ಲ ಅಕ್ಕ. ಸಂಡೇ ಫ್ರೀ ಆದರೆ ಹೋಗಿರ್ತೀವಿ ಅಷ್ಟೇ. ಹೌದವಾ, ಒಂದೇ ಊರಾಗಿದ್ವಿ ಅಂದ್ರೆ ಮತ್ತಿಷ್ಟು ಹೋಗೋದಾಗಂಗಿಲ್ಲ. ಒಂದೇ ಊರು ಅಂದಷ್ಟೇ ಆಗುತ್ತೆ ಅಕ್ಕ, ತುಂಬ ದೂರ ಇದೆ. ಅದಲ್ಲದೆ ಈ ಟ್ರಾಫಿಕ್ ಬೇರೆ, ಹಂಗಾಗಿ ಸಿಗೋದೇ 1 ದಿನ ರಜೆ ನಮಗೆ. ಅದಕ್ಕೆ ಹೋಗ್ಲಿಕ್ಕೆ ಬೇಜಾರು, ಹೋಗೋಕೆ ಆಗಲ್ಲ, ಫೋನಲ್ಲೇ ಮಾತಾಡೋದು ಅಷ್ಟೇ. ಹೌದವಾ, ಹಂಗೆ ಆತಿರ್ಬೇಕು. ಅದ್ರಾಗ ಅಲ್ಲಿ ಟ್ರಾಫಿಕ್ ಭಾಳ ಬಿಡ ಬೆಂಗಳೂರಾಗ. ಅಯ್ಯೋ, ಯಾಕೆ ಕೇಳ್ತೀರಾ ಟ್ರಾಫಿಕ್ ಬಗ್ಗೆ? ಸಿಕ್ಕಾಪಟ್ಟೆ ಟ್ರಾಫಿಕ್.
ಏನಂತೀರಿ ಮಾಮಿಯರ ಎಲ್ಲರೂ ಬಂದು ಕೂತ್ಬಿಟ್ಟಿರಿ? ಬಾರವ ಸುಂದ್ರಿ, ನೀನ ನೆನೆಸ್ಲಿಕ್ಕತ್ತಿದ್ ನೋಡ. ಇನ್ನ ಈಗ ಯಾಕ ಬಂದಿಲ್ಲ? 2-3 ದಿನ ಆಯ್ತು ಅಂತೇಳಿ. ಯಾಕ ಕೊಡಿ 2-3 ದಿನ ಆಯ್ತು ಬಂದೇ ಇರಲ್ಲ? ಅಯ್ಯೋ ಊರಿಗೆ ಹೋಗಿದ್ದೆ ರೀ ಮಾಮಿ. ಊರಿಗೆ ಹೋಗಿ ಸಂಬಂಧ ಬರೋದಾಗಿಲ್ರಿ ನನಗೆ. ಏನು ಗದ್ಲ ಯವ್ವ ಬಸ್ನ್ಯಾಗ ಹೋಗಿ ತಗೋ ನಂಗೆ ಯವ್ವ ಹೋಗಿ ಬರಷ್ಟಿಗೆ. ನಿಮ್ಮ ಸೊಸಿ ಬಂದಾರೇನ್ರಿ? ಯಾವಾಗ ಬಂದಿರಿ? ಆರಾಮಿದ್ದೀನವ? ಹಾ ಆರಾಮಿದ್ದೀನಿ ಸುಂದ್ರಿ ಅಕ್ಕ. ಬನ್ನಿ ಚೆನ್ನಾಗಿದ್ದೀರಾ ನೀವು? ಹಾ ನಾನು ಚೆನ್ನಾಗಿದ್ದೀನಿ ನೋಡವ. ಬನ್ನಿ ಅಕ್ಕ ಕೂತ್ಕೊ ಬನ್ನಿ. ಎಷ್ಟೊತ್ತು ನಿಂತು ಮಾತಾಡ್ತೀರಾ? ಹಾ ಬನ್ನಿವ ಬಂದೆ. ಕೂಡ್ರವ, ದಿನ ಬರ್ತೀರಿ ಹಂಗೆ ಹೋಗೋದಾಗ್ತದ. ಒಂದ್ ಕಪ್ ಚಾರ ಮಾಡ್ಕೊಂಡ್ ಬರ್ತೀನಿ, ಕೂಡ್ರಿ. ಅತ್ತೆ ನೀವು ಹೋಗಿ ಮಾಡ್ಕೊಂಡು ಬರ್ತೀರಾ ಇವಾಗ? ಹಾಗಾದ್ರೆ ನಾನು ಒಂದು ಗ್ಲಾಸ್ ಬೂಸ್ಟ್ ಮಾಡ್ಕೊಂಡು ಬರ್ತೀರಾ ಪ್ಲೀಸ್? ಅಯ್ಯೋ ನೋಡ ನೀನು ಸುಮ್ಮ ಅತ್ತಿಗೆ ಹೆಂಗೆ ಆರ್ಡ್ರ್ ಮಾಡ್ತಾಳ. ಅಲ್ಲ ಬ್ಯಾಡ ಹೇಳ್ರಿ, ನಾ ಮಾಡ್ಕೊಂಡು ಬರ್ತೀನಿ ಅನ್ನೋಳು. ತಗಿ ಒಂದು ಗ್ಲಾಸ್ ಬೂಸ್ಟ್ ಮಾಡ್ಕೊಂಡು ಬರ್ಬೇಕಂತ. ವಾ ನಮ್ಮ ಅತ್ತಿ ಮುಂದೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿತೀನಿ ಅನ್ನಕ್ಸೈತೆ ಅನ್ಸ್ತಿದ್ವು. ಎಂಥ ಕಾಲ ಬಂತು ನೋಡ ನಿನ್ನ ತಾಯಿ. ಏನ ಸುಂದ್ರಿ ಗುಜು ಮಾತಾಡ್ಲಿಕತ್ತಿರಲ್ಲ ಏನ? ಏನಿಲ್ರಿ ಮಾಮಿ, ಹೊಸ್ದಾಗಿ ನಮ್ಮ ಮನೆ ಬಾಜು ಬಂದಾರಲ್ರಿ, ಅವ್ರಿಗೆ ಇವತ್ತು ಹೋಗಲ್ಲ ಅಂತ. ಅದಕ್ಕೆ ಏನು ಮಾಡಲಿ ಅನ್ಲಿಕತ್ತಿದ್ರು. ಒಂದು ಸ್ವಲ್ಪ ಕರೀಲಿಲ್ಲ ನೋಡುವ ಅವ್ರನ್ನ ಬರೋ ಮುಂದಾಗ ಅಂದೆ ರೀ. ಕರ್ಕೊಂಬರ್ಬೇಕಿಲ್ಲ ಮತ್ತ ಪಾಪಿ, ಈಗ ಬಂದಿರ್ತಾರಲ್ಲ ಒತ್ತು ಓದ್ತಿರಂಗಿಲ್ಲ, ಕರ್ಕೊಂಬರ್ಬೇಕವ. ನಾಳೆ ಬರ ಕರ್ಕೊಂಬರ್ತೀನಿ ರೀ. ಮಾಡ್ಕೊಂಬರ್ಲಾ? ಹೋಗಿ ನಾಚ. ಅಯ್ಯೋ ನೀವೇನು ಹೋಗೋದು ಬೇಡ ಅತ್ತೆ, ನೀವು ಮಾತಾಡ್ಕೊಂಡು ಕೂತೀರಿ. ನಾನು ನಿಮಗೆ ಮಮ್ಮೂಸ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಟೀ ಕುಡಿಯೋರಂತೆ. 10 ನಿಮಿಷದಲ್ಲಿ ಮಾಡ್ಕೊಂಡು ಬರ್ತೀನಿ, ನೀವೆಲ್ಲರೂ ಟೇಸ್ಟ್ ನೋಡುವಂತ್ರಿ. ಅಯ್ಯೋ ಮಮ್ಮೂಸ ಇದೇನ? ಇವ ನಾವು ಸಣ್ಣ ಹುಡುಗರಿದ್ದಾಗ ಬಟ್ಟಲ್ನಾಗ ಹಾಕೊಂಡು ಮಮ್ಮು ಅಂತ ತಿನ್ನಿಸ್ತೀವಲ್ಲ ಹುಡುಗರಿಗೆ ಅನ್ನ, ಅದು ಬೇಡವೇ ಅವ? ಅಲ್ಲ ಅದು ಅಲ್ಲ, ಇದು ಬೇರೆ. ನಿಮ್ಗೆ ಗೊತ್ತಿಲ್ವಾ? ತುಂಬ ಚೆನ್ನಾಗಿರುತ್ತೆ ಮಮ್ಮೂಸ್ ಅಂದ್ರೆ. ಬೇಡವ, ಅದೇನು ಮಮ್ಮು ಪಮ್ಮು ಏನು ಬೇಡವ, ನಮಗೆ ಹೋಗಂಗಿಲ್ಲ. ಅದೆಲ್ಲ ಹೆಂಗಿರ್ತದ ಏನು? ಸುಮ್ಮನೆ ನಮಗೆ ಅಂತವೆಲ್ಲ ಹಚ್ಚಬೇಡ ಕಿರಿಕಿರಿ. ಬೇಕಾದ್ರೆ ಒಂದು ಕಪ್ ಚಾ ಮಾಡ್ಕೊಂಬ, ಎಲ್ಲರಿಗೂ ಒಂದೊಂದು ಕಪ್. ಅಯ್ಯೋ ಅತ್ತೆ, ನಾನು ನಿಮ್ಗೆ ಏನು ಹೇಳಲಿ, ಅದು ತುಂಬ ಚೆನ್ನಾಗಿರುತ್ತೆ ಅತ್ತೆ. ಬೇಡ ಬಿಡಿ, ಮಸಾಲೆ ಪಾಪಡ್ ಆದ್ರೂ ಮಾಡ್ಕೊಂಡು ಬರಲಾ? ಬೇಡವಾ, ನೀ ಏನೇನೋ ಹೇಳ್ತಿದೀವ, ನಮಗೆ ಗೊತ್ತಾಗಂಗಿಲ್ಲ ಅವೆಲ್ಲ. ಏನು ಬೇಡ ನಮಗೆ. ಬಕ್ರಿ ಪಲ್ಯ ಇದ್ರೆ ಸಾಕು ನೋಡು, ನಮಗೆ ಅಂತವೆಲ್ಲ ಗೊತ್ತಿಲ್ಲ. ಭಾಳ ಅಂದ್ರೆ ಚುರ್ಮುರಿ ಸೂಸ್ಲಾ, ಅವಲಕ್ಕಿ ಸೂಸ್ಲಾ, ಇಲ್ಲಾಂದ್ರೆ ಇಷ್ಟೊತ್ನಾಗ ನಾವು ಚೂಡ ತಿಂತೀವ. ಬೆಳ್ಳುಳ್ಳಿ ಹಾಕಿ ಚುರ್ಮುರಿ ಚೂಡ ಮಾಡ್ಕೊಂಡು ತಿಂತೀವಿ. ಇಲ್ಲಾಂದ್ರೆ ಮೆಂತೆ ಮೆಣಸಿನಕಾಯಿ ಹಾಕಿ ಅವಲಕ್ಕಿ ಚೂಡ ಮಾಡ್ಕೊಂಡು ತಿಂತೀವಿ. ಕಚ್ಚಾ ಚೂಡ ಹಚ್ಕೊಂಡು ತಿಂತೀವಿ. ಇಂಥವು ಗೊತ್ತವ ನಮಗೆ. ಇವೆಲ್ಲ ಮಮ್ಮೂಸು ಗಿಮ್ಮೂಸು ಇನ್ನು ಪಾಪಾಡ ಗಿಪಾಡ ಅಂತವೆಲ್ಲ ಏನು ಗೊತ್ತಿಲ್ವ ನಮ್ಗೆ. ಅಯ್ಯೋ ನಮ್ಮ ಕಡೆ ಈ ಥರ ಎಲ್ಲ ಅವಲಕ್ಕಿ, ಈ ಥರ ಕಡಲೆಪುರಿ ಇದೆಲ್ಲ ತಿನ್ನಲ್ಲ ರೀ. ಒಂಥರ ಮಾಡ್ಕೋತಾರೆ, ಅದರಲ್ಲಿ ಏನಿದೆ ಆ್ಯಸಿಡಿಟಿ ಇದು ಅಂತ. ನಮ್ಮಲ್ಲಿ ಏನೇ ಇದ್ರೂ ಇದೇ ಥರನೇ ಮಮ್ಮೂಸ್ ತಿಂತೀವಿ, ಪಿಜ್ಜಾ ತಿಂತೀವಿ. ಈ ಥರ ನಮ್ದು ಸ್ನ್ಯಾಕ್ಸ್ ಅಂದರೆ ಈ ಥರ ನಾವು ತಿನ್ನೋದು. ಅಯ್ಯೋ ಏನೋ ಅಂತೀಲ್ಲ ಇದು ಮಮ್ಮೂಸು ಪಿಜ್ಜಾ ಗೀಜಾ, ಅದೇನು ಅಸಿಡಿಟಿ ಅಲ್ಲನು ರಗಡ್ ಪಿತ್ತಿರ್ತದೆ. ಅದ ತಿಂದ್ರೆ ರಗಡ್ ಪಿತ್ತನೆ ಆಗ್ತದೆ. ಮೈದಾ ಹಿಟ್ಟಿಲ್ಲ ಮಾಡಿರ್ತಾವಂತಾವು. ಏನ ನಮ್ಮ ಮಣ್ಣು ಹುಡುಗ ತರಿಸಿರ್ತವ ನಮ್ಮ ಹುಡುಗ. ಅದೇನ ಲಾಳಿಗತ್ತಿರ್ತದ ಒಳಗೆ, ಅದ್ರಾಗ ಹಾಕಿರ್ತಾರ. ನನಗೆ ತಿರು ಮಮ್ಮಿ ಅಂತ ನವಲ್ಪೇಪ ನೀವು ತಾಯಿ, ಅದು ಒಂದು ಚೂರು ಇಷ್ಟ ಆಗಲಿಲ್ಲ. ನಮಗೂ ಹಂಗ್ಲವೇ ಅದ ದಾಳಿ ಹೊಡಿಲಿ. ಮಣ್ಣು ಇವರು ತರಿಸಿದ್ರವ, ಇಲ್ಲೇ ಬಂದು ಕೊಡಾಕತ್ತಾರವ. ಈಗ ಹಳ್ಳಿಗೆ ಬಂದು ಪಿಜ್ಜಾ ಕೊಡ್ತಾರಂತ. ಅವಾಗ ಬರೀ ಸಿಟಿಯಾಗಿ ಸಿಗ್ತಾವಂದ್ರೆ ಈಗ ಹಂಗಿಲ್ಲ, ಎಲ್ಲ ಕಡೆ ಸಿಗ್ತಾವ ನೋಡು. ಹಿಂಗ ಬೇರೆ ಎಲ್ಲ ವೆರೈಟಿ ಮಾಡ್ತಾರನ್ರಿ. ಅದಕ್ಕೆ ಬಕ್ರಿ ಚಪಾತಿ ಬರಂಗಿಲ್ಲ ಅವ್ರಿಗೆ. ಮತ್ತೆ ನಾನಿನ ಬಕ್ರಿನೇ ಬರಂಗಿಲ್ಲವ. ಒಟ್ಟ ಬಕ್ರಿ ಚಪಾತಿ ಬಿಟ್ಟು ಮಾತಾಡಂತಾಳ. ನಮಗರೇ ಅದೇ ಬೇಕು ಮೇನ್ ಅಂದ್ರೆ. ನಿಮ್ಮ ಮಾಮಾರಿಗರೇ ಬಕ್ರಿ ಇಲ್ಲ ಅಂದ್ರೆ ಒಂದು ತುತ್ತು ಎತ್ತಂಗಿಲ್ಲ ಅವರು. ನಾನೇ ಬಿಡಿಬೇಕು ಮತ ಬಕ್ರಿನ. ಬೇರೆ ಎಲ್ಲ ಮಾಡ್ತಾ ಬಿಡು, ಏನು ತಕರಾರಿಲ್ಲ ಪಾಪ. ಏನು ಮಾಡಂತಿ ಮಾಡ್ತಾ ಕೆಲಸನಾದ್ರೆ ಬಕ್ರಿ ಚಪಾತಿ ಅಂದ್ರೆ ಒಟ್ಟ ಬರಂಗಿಲ್ಲ ನೋಡು. ಮತ್ತೆ ಮೊದಲಿಂದ ಮಾಡಿಲ್ಲಲ್ರಿ ಮಾಮಿ. ಹಿಂಗೆ ಒಮ್ಮೆ ಮಾಡಂದ್ರೆ ಹೆಂಗೆ ಮಾಡ್ತಾರೆ ಹೇಳ್ರಿ? ಅಂದ್ರೂ ಹಚ್ಕೊಂಡು ಮಾತಾಡ್ತಾರೆ ಬಿಡ್ರಿ. ಹಂಗೇನಿಲ್ಲ, ನಾ ಸಿಟಿಯಾಗಿದ್ದೀನಿ ಹಂಗಂತೇನಿಲ್ರಿ. ನಾವು ಬಂದ್ರೆ ಎಲ್ಲ ಎಷ್ಟು ಚಂದ ಮಾತಾಡ್ತಾರೆ. ಮಂದಿನ ಹಚ್ಕೋತಾಳವ, ಹಂಗೇನಿಲ್ಲ. ಸುಮ್ಮನೆ ಅನ್ನೋದಕ್ಕೆ ಅನ್ನಬೇಕು, ಹೌದಿಲ್ಲ? ಎಲ್ಲದಕ್ಕೂ ಇದು ಮಾಡ್ತೀವಿ ಅಂದ್ಗನೆ ಅನ್ಲಿಕ್ಕೆ ಬರಂಗಿಲ್ಲ. ನಮಗೂ ಹಚ್ಕೊಂಡು ಮಾಡ್ತಾಳ. ಮತ್ತೆ ಆಮೇಲೆ ಅತ್ತಿ ಮಾವಗ ಅಪ್ಪ ಅಮ್ಮ ಅಂತೇಳಿ ಚಲೋ ಜೀವ ಮಾಡ್ತಾಳ, ಎಲ್ಲ ಮಾಡ್ತಾಳವ. ಏನೂ ತಕರಾರಿಲ್ಲ ಆಕೆನ ಪಾಪ. ಹೌದಲ್ರಿ ಮಮ್ಮಿ? ನಿಮ್ಗೂ ಜೀವ ಮಾಡ್ತಾಳನ್ರಿ ಮಾಮಾರಿಗೆ ನಿಮ್ಗೆ ಅಂದ್ರೆ? ಏನಂತೀವ ತಂದು ಕೊಡ್ತಾಳವ. ಮತ್ತೆ ಮನೆ ಬರೋ ಮುಂದಾಗ ಕಾಲಿಗೆ ಹಚ್ಕೊಳಿಕಂತೇಳಿ ಏನೋ ಯಾವ್ದ ಹಿಂಗೆ ಸ್ಪ್ರೇ ಅಂತವ, ಅದನ್ನ ತಂದಾಳ. ಗುಳಿಗೆಗಳು ತಂದಾಳ, ಸ್ವೆಟರ್ ತಂದಾಳ ನಿಮ್ಮ ಮಾಮಗ ನನಗೆ. ಹಿಂಗೆ ಪಾಪ ಇದು ಭೇದ ಭಾವ ಮಾಡಂಗಿಲ್ಲ. ಅವ್ರ ಅಪ್ಪ ಅಮ್ಮನ ಹೆಂಗೆ ನೋಡ್ಕೊತಾಳಲ್ಲ ಹಂಗೆ ನೋಡ್ಕೊತಾಳ. ಆದ್ರೆ ಒಂದು ಸ್ವಲ್ಪ ಮಾತನಾಗ ಗೊತ್ತಾಗಂಗಿಲ್ಲ. ಬೆಂಗಳೂರು ಭಾಷೆ ಇಲ್ಲಿ ಭಾಷೆ ಚೇಂಜ್ ಆಗ್ತಾವ. ಒಂದು ಸ್ವಲ್ಪ ನಮ್ಗೆ ಅವ್ರಿಗೆ ಬಿಡಿಸ್ತದ ಅಷ್ಟೇ. ಇದನ್ನ ಬಿಟ್ರೆ ಉಳ್ಕಿದೆಲ್ಲ ಚಲೋ ಇದ್ದಾಳವ. ಪುಣ್ಯ ಮಾಡಿ ಹೇಳ್ರಿ ಮಾಮಿ ಇಂಥ ಸಸಿ ಪಡಿಲಿಕ್ಕೆ. ಥ್ಯಾಂಕ್ ಯು, ಆಲ್ ಆಫ್ ಯು. ಥ್ಯಾಂಕ್ಸ್ ಸತ್ಯ, ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಕ್ಕೆ. ನೋಡಿ ಮಾತಾಡ್ತಾಳ ಏನಂದ್ಲ ಅಂತ ಗೊತ್ತಾಯ್ತಾ ನಿಮಗೆ? ನನಗೇನು ಅತ್ತೆ ಅಭಿಪ್ರಾಯ ಇಟ್ಕೊಂಡಿದ್ದು ಅಂತ ಅಷ್ಟೇ ಗೊತ್ತಾಯ್ತು. ಏನೋ ಫಸ್ಟ್ ಅಂದ್ಲಲ್ಲ ಆಲಾಪಿವ್ ಅಂತ, ನಮ್ಗೆ ಅದು ಗೊತ್ತಾಗಲಿಲ್ಲ ನೋಡು. ಹಿಂಗೆ ಮಾಡ್ತಾವಳು ಸಾಕು ನನಗಂತ. ಅಯ್ಯೋ ನಾನೇನಂದೆ ಅಂದರೆ ಎಲ್ರಿಗೂ ಧನ್ಯವಾದಗಳು ಅಂದೆ ಅತ್ತೆ. ಹೌದಾ? ನಮಗೆ ತಿಳಂಗಿಲ್ಲವ ಇಂಗ್ಲೀಷ್ ಬರಂಗಿಲ್ಲ. ನೀನ ಆಲಾಪಿ ಅಂದು ನಾ ಏನ ಅಂದಿರ್ಬೋದಂತೆ ಸುಮ್ಮದೀವಿ ನಾವು. ಅಂದಂಗ ಅತ್ತೆ ಸಂಜೆ ಅಡುಗೆ ಏನು ಮಾಡಲಿ ನಾನು? ನೀ ಏನು ಬೇಡವ, ಅದು ಇದು ಅಂತಿದಿ. ಏನು ಬೇಡ, ನಾ ಬಕ್ರಿ ಮಾಡ್ತೀನಿ. ನೀ ಯಾವ್ದಾರ ಒಂದು ಪಲ್ಯ ಮಾಡ್ಬಿಡಕಂತ. ಹೌದಾ, ಸರಿ ಬಿಡಿ. ತರಕಾರಿ ಬೇರೆ ಖಾಲಿ ಆಗಿದೆ, ಸ್ವಲ್ಪ ಇದೆ ತರಕಾರಿ. ಅದನ್ನೇ ಹಾಕಿ ಸಲಾಡ್ ಮಾಡಿಬಿಡ್ತೀನಿ ಬಿಡಿ, ಮಿಕ್ಸ್ ಸಲಾಡ್. ಸಲಾಡ ಹಂಗಂದ್ರೆ ನಯವ?
ಅಯ್ಯೋ ನಿಮಗೆ ಗೊತ್ತಾಗಲ್ವಲ್ಲ ನಾ ಹೇಳಿದ್ದು. ಅದೇನು ಗೊತ್ತಾ, ಎಲ್ಲ ತರಕಾರಿ ಹೆಚ್ಚಿಬಿಟ್ಟು ಅದಕ್ಕೆ ಉಪ್ಪು, ಖಾರ ಪುಡಿ, ಸ್ವಲ್ಪ ಶೇಂಗಾದ ಪುಡಿ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಮೊಸರು ಹಾಕಿ ಕಲಿಸ್ಬಿಟ್ರೆ ಆವಾಗ ವೆಜಿಟೇಬಲ್ ಸಲಾಡ್ ರೆಡಿ ಆಗುತ್ತೆ. ಅಯ್ಯ ಕೋಸಂಬರಿ ನಾವು ಕಲಿಸ್ತೀವಲ್ರಿ ಮಮ್ಮಿ, ಕೋಸಂಬರಿ ಅದಕ್ಕೆ ಅಂತಾರ್ರಿ ಹಂಗ. ಅದೇ ಅಯ್ಯವ್ವ ನಾವ್ ಏನ್ರ ಮಾಡ್ತಿರ್ತೀವಲ್ಲ ಅದನ್ನೇ ಮಾಡ್ತಾಳ, ಆದ್ರೆ ಅದಕ್ಕೆ ಹೆಸರು ಬೇರೆ ಅಂತಾಳಕಿ. ನಾವಿದ್ರ ಬೇರೆ ಏನೋ ಇರ್ಬೇಕನವ ಅಂತ ಅನ್ಕೋತೀವಿ, ಅದು ನಮ್ಮಂತದ ಇರ್ತದೆ, ಏನು ಇರಂಗಿಲ್ಲ. ಅಂದಂಗ ಸುಮಾ ನಾಳೆ ಒಂದ್ ಸ್ವಲ್ಪ ಕಾಯಿಪಲ್ಲೆ ಬಜಾರ ಕರ್ಕೊಂಡು ಬರಾಕಿನ. ಹ್ಞೂ ರೀ ಮಮ್ಮಿ ಕರ್ಕೊಂಡು ಹೋಗ್ತೀನಿ ಹೇಳ್ರಿ, ನಾನು ತರಬೇಕಾಗಿರೋ ಪಲ್ಲೆ. ನೋಡು ಮತ್ತೆ ತನ್ನ ಬುದ್ಧಿ ತಾ ತೋರ್ಸೇಬಿಟ್ಲು ನೋಡು ಮಾಮಿ, ಸುಮ್ಮನೆ ಕರ್ಕೊಂಡೋಗ ಅಂತ. ನೀನು ನನ್ನ ಮುಂದೆ ಹೇಳಿದ್ರೇನು ನಾನು ನಿನ್ನ ಸೊಸೆನೇ ನುಂಗ್ತಿದ್ನೇನು? ಅತಿ ಸೊಸಿ ಏನ್ರ ಹಚ್ಚುದು ಚುಚ್ಚುದು ಮಾಡಿ ಒಂದು ಸ್ವಲ್ಪ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಬೇಕಂತ ನಾ ಮಾಡಿದ್ರೆ ನನ್ನ ಜೊತೆ ಕಳಿಸ್ಲಿಲ್ಲ ನೋಡು, ಭಾರಿ ತಳಿಕಿ ಎಗುರಿಲ್ಲ ಡೊಮ್ಮಿ. ಏನೋ ವಿಚಾರ ಮಾಡ್ಲಿಕತ್ತಿಯಲ್ಲ? ಏನಿಲ್ರಿ ಮಾಮಿ, ನಾನು ಸ್ವಲ್ಪ ಕಾಯಿಪಲ್ಲೆ ಐತ್ರಿ, ಸೌತೆಕಾಯಿ ಗಜ್ರಿ ಅದು, ಅದಕ್ಕೆ ನಾನು ಕೋಸಂಬರಿ ಕಲಿಸ್ಲೇನ ಅಂತ ವಿಚಾರ ಮಾಡ್ಲಿಕತ್ತಿದ್ದೆ ರೀ. ಕಲಿಸ್ಬಿಡು, ಮತ್ತೆ ಸಂಜೆ ಮುಂದೆ ಜಲ್ದಿ ಆಗೋದಂದ್ರೆ ಅದೇ ಅಲ್ಲ, ಬಿಸಿ ಬಕ್ರಿಗೆ ಏನ್ ಮಾಡಿದ್ರು ಹೋಗ್ತದ. ಒಂಚೂರು ಉಪ್ಪಿನಕಾಯಿ ತೊಕ್ಕು ಅಂತವೇನ್ರ ಹಚ್ಕೊಂಡು ಸೈಡಿಗೆ ಕೋಸಂಬರಿ ಹಚ್ಕೊಂಡು ತಿಂದ್ಬಿಡುದವ, ಹೆಂಗ ಮಾಡಿ ಮುಗಿಸ್ಬಿಡುದು ರಾತ್ರಿ ಇದು ಊಟ. ಅಷ್ಟೇ ಮಾಡ್ತೀನಿ ರೀ ಮಾಮಿ ನಾನು. ಹೆಂಗ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಾಗೆ ಬಾಜು ಒಂದು ಬೆಲ್ ಐಕನ್ ಇರುತ್ತಲ್ವಾ, ಅದನ್ನ ಟೆನ್ ಅಂತ ಬಾರಿಸಿ ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ಬರುತ್ತೆ, ನೀವು ನೋಡಿ ಎಂಜಾಯ್ ಮಾಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ. ನೀವು ಕಮೆಂಟ್ ಬರೆದು ಹಾಕಿದ್ರಿ ಅಂದ್ರೆ ನಮಗೇನೋ ಒಂಥರ ಓದಲಿಕ್ಕೆ ಭಾಳ ಖುಷಿ ಆಗ್ತದೆ ರೀ, ಅದಕ್ಕೆ ಹೇಳೋದು. ಎಲ್ಲರಿಗೂ ಧನ್ಯವಾದಗಳು.